ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸಿಂಪಲ್ ಫಾರ್ಮರ್ ಕುಮಾರ್. ನನ್ನ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬರಿಗೂ ಕೂಡ. ಇವತ್ತು ಈ ವಿಡಿಯೋದಲ್ಲಿ ರೈತರಿಗೆ ಒಂದು ದೊಡ್ಡ ಪ್ರಶ್ನೆ ಕಾಡುತ್ತೆ. PM ಕಿಸಾನ್ ಯೋಜನೆಗೆ ನಾನು ಅರ್ಹನಲ್ವಾ? ನಾನು ಕೂಡ ಅಪ್ಲಿಕೇಶನ್ ಹಾಕ್ಬೋದಾ? ಅದಕ್ಕೆ ಏನೇನು ಮಾನದಂಡಗಳು ಇರಬೇಕು? ಅದ್ರ ಬಗ್ಗೆ ತುಂಬಾ ರೈತರನ್ನ ಕಾಡ್ತಾ ಇರುತ್ತೆ. ಎಷ್ಟೋ ಜನಕ್ಕೆ ಇನ್ನೂ ಈ ಯೋಜನೆ ಎಷ್ಟೋ ಜನ ಇನ್ನೂ ಅಳವಡಿಸ್ಕೊಂತಿರಲ್ಲ, ಅರ್ಜಿನೇ ಹಾಕಿರಲ್ಲ. ಎಷ್ಟೋ ಜನಕ್ಕೆ ತುಂಬಾ ಕನ್ಫ್ಯೂಷನ್ ಇರ್ತಾರೆ ತುಂಬಾ ಜನ ರೈತರು. ಅವ್ರಿಗೆಲ್ಲ ಇದು ತುಂಬಾ ಸಹಾಯಕ ಆಗುತ್ತೆ. ಇದನ್ನ ಒಂದು ಸರಳವಾಗಿ ಹೇಳ್ಕೊಡ್ತೀನಿ. ಯಾರು ಅರ್ಹರು, ಯಾರು ಅನರ್ಹರು, ಯಾರ್ಯಾರು ಇದಕ್ಕೆ ಅರ್ಜಿ ಹಾಕ್ಬೋದು, ಅದ್ರ ಬಗ್ಗೆ ಒಂದು ಸರಳವಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಪ್ರತಿಯೊಬ್ಬರು ರೈತರು ಕೂಡ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ವಿಡಿಯೋಸು, ಫಾರ್ಮಿಂಗ್ ವಿಡಿಯೋಸು, ಎಲ್ಲ ಥರ ವಿಡಿಯೋಸ್ ಬರ್ತಾ ಇರುತ್ತೆ. ಈ ರೈತರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲು ಈ PM ಕಿಸಾನ್ ಯೋಜನೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸಿಂಪಲ್ ಆಗಿ. PM ಕಿಸಾನ್ ಯೋಜನೆ ಅಂತಂದ್ರೆ ಭಾರತ ಸರ್ಕಾರ ರೈತರನ್ನ ಸ್ವಲ್ಪ ಆರ್ಥಿಕವಾಗಿ ಸದೃಢವಾಗಿ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಯೋಜನೆಯನ್ನ ತಂದಿರೋದು. ಇದು ವರ್ಷಕ್ಕೆ 3 ಬಾರಿ 2,000ದಂತೆ 4 ತಿಂಗಳಿಗೊಮ್ಮೆ ಇದನ್ನ 2,000ನ ರೈತರ ಅಕೌಂಟ್ಗಳಿಗೆ ನೇರವಾಗಿ DBT ಮೂಲಕ ಪ್ರತಿಯೊಬ್ಬ ಯಾರು ಅರ್ಹರಿರ್ತಾರೆ ಅವ್ರಿಗೆಲ್ಲ ಕೂಡ ಪ್ರತಿ ತಿಂಗಳು ಹಾಕ್ತಾರೆ. ಇದರಿಂದ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ. ಅವರು ರೈತರದಲ್ಲಿ ತಮ್ಮ ರೈತ ಕೃಷಿ ಕೆಲಸಗಳಿಗೆ ರೈತರು ಇದನ್ನ ಬಳಸ್ಕೊಂಡು ಏನಾದರೂ ಒಂದು ಸಹಾಯಕವಾಗಿ ಮಾಡ್ಬೋದು ಅನ್ನೋದಕ್ಕೋಸ್ಕರ ಇದು ಆರ್ಥಿಕವಾಗಿ ರೈತರಿಗೆ ಸ್ವಲ್ಪ ಸಹಾಯಕವಾಗಿದೆ. ಪ್ರತಿ ತಿಂಗಳು ಹಾಕ್ತಾರೆ. ಅವರ ಯಾರು ಅರ್ಹರಿರ್ತಾರೆ ಅವರ ಖಾತೆಗಳಿಗೆ ನೇರವಾಗಿ ಹಣ DBT ಮೂಲಕ ಹಾಕ್ತಾರೆ. ಅದಾದ್ಮೇಲೆ ಇದಕ್ಕೆ ಮುಖ್ಯ ವಿಡಿಯೋ ಬರೋದಾದ್ರೆ, ಇದಕ್ಕೆ ಯಾರ್ಯಾರು ಅರ್ಹರು ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ ಹೋದ್ರೆ, ನೀವು ಯಾರ್ಯಾರು ಇನ್ನೂ ಅರ್ಜಿ ಹಾಕಿಲ್ಲ ಅವರೆಲ್ಲ ಏನಕ್ಕೆ ನಿಮ್ಗೆ ಏನು ಗೊಂದಲಗಳಿದೆ ಅದಕ್ಕೆಲ್ಲ ಇದರಲ್ಲಿ ಉತ್ತರ ಕೊಡ್ತೀನಿ. ಇದಕ್ಕೆ ಯಾರು ಅರ್ಹರು ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ ಹೋದ್ರೆ, ನೀವು ಯಾರು ಅರ್ಜಿ ಹಾಕಿಲ್ಲ ಅವರೆಲ್ಲ ಹಾಕ್ಬೇಕು ಅಂತ ನಿಮ್ಗೆ ತಿಳ್ಕೊಬೇಕಾದ್ರೆ ಇದರಲ್ಲಿ 5 ಮುಖ್ಯವಾದ ಪಾಯಿಂಟ್ಗಳಿರ್ತವೆ, 5 ಅಂಶಗಳು. ಅದನ್ನ ನೀವು ತಿಳ್ಕೊಬೋದು. ಮೊದಲನೇದು, ನೀವು ಮಾಲೀಕರಾಗಿರ್ಬೇಕು. ಕೃಷಿ ಭೂಮಿ ನಿಮ್ಮ ಹೆಸರಲ್ಲಿರ್ಬೇಕು. ಸರ್ಕಾರಿ ಭೂ ದಾಖಲೆಗಳ ಪ್ರಕಾರ ಕೃಷಿ ಭೂಮಿ ನಿಮ್ಮ ಹೆಸರಲ್ಲಿರ್ಬೇಕು. ಯಾರ ಹೆಸರಲ್ಲಿರುತ್ತೆ ಅವ್ರ ಅಕೌಂಟ್ಗೆ ನೇರವಾಗಿ ಹಣ ಹೋಗುತ್ತೆ. ಇನ್ನು ಎರಡನೇದು, ನೀವು ರೈತರಾಗಿರ್ಬೇಕು. ಅಂತಂದ್ರೆ ಈಗ ಎಷ್ಟೋ ಇದರಲ್ಲಿ ಅದಕ್ಕೆ ಈ ಸರಿ ಎಲ್ಲ ಸರ್ವೆ ಮಾಡಿ ಎಲ್ಲ ಇದು ಮಾಡಿದಾಗ ತುಂಬಾ ಲಕ್ಷಾಂತರ ಇದನ್ನ ಯಾರ್ಯಾರು ಅರ್ಜಿ ಹಾಕಿದ್ರು ತುಂಬಾ ಜನಗಳನ್ನ ಅವನ್ನೆಲ್ಲ ತುಂಬಾ ಜನ ಡಿಲೀಟ್ ಮಾಡಿದ್ರು. ಏನಕ್ಕಪ್ಪ ಅಂತಂದ್ರೆ ಸುಳ್ಳು ಮಾಹಿತಿಗಳು ಅದೆಲ್ಲ ಕೊಟ್ಟಿರೋದ್ರಿಂದ ನೀವು ಕರೆಕ್ಟ್ ಆಗಿ ನಿಜವಾದ ರೈತರಾಗಿರ್ಬೇಕು. ನೀವು ಕೃಷಿ ಭೂಮಿ ಹೊಂದಿರ್ಬೇಕು, ನಿಮ್ಮ ಹೆಸರಲ್ಲಿ ಇರ್ಬೇಕು. ಇದು 2ನೇ ಅಂಶ, ನೀವು ಅರ್ಜಿ ಹಾಕ್ಬೇಕು ಅಂತಂದ್ರೆ. ಇನ್ನು 3ನೇದು, ಕಡ್ಡಾಯವಾಗಿ ಆಧಾರ್ ಕಾರ್ಡು, ಆಧಾರ್ ಸಂಖ್ಯೆ, ಫೋನ್ ನಂಬರು ಮತ್ತೆ ಅಕೌಂಟ್, ನಿಮ್ಮ ಬ್ಯಾಂಕ್ ಅಕೌಂಟ್ ಅಂತ ಇದು 3 ಕೂಡ ಕರೆಕ್ಟಾಗಿ ಸೀಡ್ ಆಗಿರ್ಬೇಕು. ಪ್ರತಿಯೊಂದು ಕೂಡ ನೀವು ಅರ್ಜಿ ಹಾಕ್ಬೇಕಾದಾಗ ಮೊಬೈಲ್ ಸಂಖ್ಯೆ ಪ್ರತಿಯೊಂದು ಲಿಂಕ್ ಆಗಿರ್ಬೇಕು. ಒಂದು ಮಿಸ್ ಆದ್ರೂ ಕೂಡ ನಿಮಗೆ ಅಮೌಂಟ್ ಬರಲ್ಲ. ಅದರಿಂದ ಅದನ್ನ ಕರೆಕ್ಟಾಗಿ ನೋಡ್ತೀವಿ. 3ನೇದು. ಇನ್ನು 4ನೇದು, KYC ಆಗಿರ್ಬೇಕು. ಈಗ ಮಧ್ಯೆ ಒಂದ್ಸಲಿ ಪ್ರತಿಯೊಬ್ರು ಕೂಡ ಅಪ್ಡೇಟ್ ಮಾಡ್ತಿದ್ರು KYC ಮಾಡಿಸಿ ಅಂದ್ಬಿಟ್ಟು. ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. 4ನೇ ಪಾಯಿಂಟ್, KYC ಮಾಡ್ತಿರ್ಬೇಕು. ಏನಾದ್ರು ದುಡ್ಡು ಏನಾದ್ರು ಸ್ಟಾಪ್ ಆಗಿದ್ರೆ, ನಿಮ್ದು ಬರ್ತಾ ಇಲ್ಲ ಅಂತಂದ್ರೆ ನೀವು ಸೇವಾ ಕೇಂದ್ರಗಳಿಗೆ ಹೋಗಿ ಅಥವಾ ಕೃಷಿ ಕಚೇರಿಗೆ ಹೋಗಿ ಅಲ್ಲಿ ನೀವು KYC ಮಾಡಿಸ್ಬೇಕು. ಅದಾದ್ಮೇಲೆ ಲಾಸ್ಟ್ ಲ್ಯಾಂಡ್ ಸೀಡಿಂಗ್ ಏನಪ್ಪಾ ಅಂತಂದ್ರೆ, ನೀವು ಏನ್ ಕೊಟ್ಟಿರ್ತೀರಾ PM ಕಿಸಾನ್ಗೆ, ನಿಮ್ಮ ದಾಖಲೆಗಳು ಮತ್ತೆ PM ಕಿಸಾನ್ ಒದಗಿಸಿರೋ ಮಾಹಿತಿಗಳು 2 ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು. ಇಲ್ಲ ಅಂತಂದ್ರೆ ಅದು ಕೂಡ ನಿಮ್ಗೆ ಸ್ಟಾಪ್ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ 5 ಅಂಶಗಳನ್ನ ಗಮನದಲ್ಲಿ ನೀವು ಯಾರ್ಯಾರು ಕನ್ಫ್ಯೂಷನ್ ಇದ್ದೀರಾ, ನಾನು ಹಾಕ್ಬೇಕಾ ಬೇಡವಾ ಅನ್ನೋರು. ಇದರಲ್ಲಿ ಇದನ್ನ ನಾನು ಹೇಳ್ತಾ ಇರೋದು ಅರ್ಹರು. ಅನರ್ಹರು ಮುಂದೆ ಹೇಳ್ತೀನಿ. ಅರ್ಹರು ಯಾರಪ್ಪ ಅಂತಂದ್ರೆ, ನೀವು ಕೃಷಿ ಭೂಮಿ ಹೊಂದಿರ್ಬೇಕು. ಸರ್ಕಾರಿ ದಾಖಲೆಗಳ ಪ್ರಕಾರ ನಿಮ್ಮ RTC ಏನಿರುತ್ತೆ ಅದ್ರಲ್ಲಿ ನಿಮ್ಮ ಹೆಸರು ಇರಬೇಕು. ಆಮೇಲೆ ನೀವು ಅದಕ್ಕೆ ಅರ್ಹರು. 2ನೇದು, ನೀವು ರೈತರಾಗಿರ್ಬೇಕು, ನೀವು ಕೃಷಿ ಭೂಮಿ ಹೊಂದಿರ್ಬೇಕು. 3ನೇದು, ಆಧಾರ್ ಸಂಖ್ಯೆ, ಬ್ಯಾಂಕ್ ಅಕೌಂಟು ಮತ್ತೆ ಫೋನು, ಈ 3 ಕೂಡ ಕರೆಕ್ಟಾಗಿ ಲಿಂಕ್ ಆಗಿರ್ಬೇಕು. 4ನೇದು, KYC ಮಾಡ್ತಿರ್ಬೇಕು. ಮಧ್ಯ ಮಾಡ್ತಿಲ್ಲ ನಾನು ಅಂತಂದ್ರೆ ಹೋಗಿ ತಕ್ಷಣ ಮಾಡ್ತಿ. 5ನೇದು, ಲ್ಯಾಂಡ್ ಸೀಡಿಂಗ್ ಕರೆಕ್ಟ್ ಆಗಿರ್ಬೇಕು. ಭೂ ದಾಖಲೆಗಳು ಮತ್ತೆ ನೀವೆಲ್ಲ ಏನು ಕರೆಕ್ಟ್ ಆಗಿ ಮಾಹಿತಿ ಕೊಟ್ಬಿಟ್ಟು ಮಾಡಿರ್ತೀರ, ಅದ್ರಲ್ಲಿ ಒಂದು ಸ್ವಲ್ಪ ಮಿಸ್ ಆದ್ರೂ ಕೂಡ ಇದು ಸ್ಟಾಪ್ ಆಗ್ಬೋದು. ಅದರಿಂದ ಈ 5 ಅಂಶಗಳು ಇನ್ನೂ ಮುಖ್ಯವಾಗಿ ಗಮನದಲ್ಲಿರ್ಬೇಕು. ಇನ್ನು ಅನರ್ಹರ ಬಗ್ಗೆ ತಿಳ್ಕೊಳಕ್ ಹೋದ್ರೆ, ಇದು ಯಾರಿಗೆ ಈ ಸೌಲಭ್ಯ ಒಳಪಡಲ್ಲ, ಯಾರು ಇದಕ್ಕೆ ಅರ್ಜಿ ಹಾಕಕ್ ಆಗಲ್ಲ. ಅದ್ರ ಬಗ್ಗೆ ತಿಳ್ಕೊಳಕ್ ಹೋದ್ರೆ, ಮೊದಲನೇದು, ಆದಾಯ ತೆರಿಗೆ ಪಾವತಿದಾರರು ಅಂದ್ರೆ ಇನ್ಕಮ್ ಟ್ಯಾಕ್ಸ್. ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಪಾವತಿಸ್ತಾರೆ ಅವ್ರಿಗೆಲ್ಲ ಇದಕ್ಕೆ ಅರ್ಹರಲ್ಲ ಅವ್ರು ಯಾರು ಕೂಡ. ಇನ್ನು 2ನೇದು, ಸರ್ಕಾರಿ ನೌಕರರು, ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ನೌಕರರು
ಇದಕ್ಕೆ ಒಳಪಡಲ್ಲ, ಅವರು ಕೂಡ ಅನರ್ಹರಾಗಿರ್ತಾರೆ. ಇನ್ನು ಮೂರನೇದು ನಿವೃತ್ತ ಸರ್ಕಾರಿ ನೌಕರರು, ಅಂದ್ರೆ ರಿಟೈರ್ಡ್ ಆಗಿರೋರು, ಅವ್ರಿಗೆ ಒಂದು ಇದಿರುತ್ತೆ, ಪೆನ್ಷನ್ ತಗೋತಾ ಇರ್ತಾರಲ್ಲ, ಅವ್ರಿಗೆ ಒಂದು ಲಿಮಿಟ್ ಇರುತ್ತೆ. ಆ ಪೆನ್ಷನ್ ಜಾಸ್ತಿ ಪೆನ್ಷನ್ ಬರೋರಿಗೆ ಇದು ಈ ಯೋಜನೆ ಅವ್ರಿಗೆ ಒಳಪಡಲ್ಲ, ಅವರು ಕೂಡ ಅನರ್ಹರಾಗಿರ್ತಾರೆ. ಯಾಕಂದ್ರೆ ಅವರು ಆಲ್ರೆಡಿ ಗೌರ್ಮೆಂಟ್ ಕೆಲಸ ತಗೊಂಡು ರಿಟೈರ್ಡ್ ಆಗಿರೋದ್ರಿಂದ ಅವರು ಕೂಡ ಇದಕ್ಕೆ ಒಳಪಡಲ್ಲ ಈ ಯೋಜನೆಗೆ. ಇನ್ನು ನಾಲ್ಕನೇದು ವೈದ್ಯರು, ವಕೀಲರು, ಚಾರ್ಟೆಡ್ ಅಕೌಂಟ್ಸ್ ಮತ್ತೆ ಇಂಜಿನಿಯರ್ಗಳು, ಈ ತರ ಇವರು ಕೂಡ ಈ ತರ ವೃತ್ತಿಯಲ್ಲಿರೋರು, ಇವರು ಕೂಡ ಒಳಪಡಲ್ಲ, ಇವರು ಕೂಡ ಅನರ್ಹರಾಗಿರ್ತಾರೆ ಈ PM ಕಿಸಾನ್ ಯೋಜನೆಗೆ. ಮತ್ತೆ ಐದನೇದು, ನೀವು ತಪ್ಪು ಮಾಹಿತಿ ನೀಡಿದಾಗ ಇದು ಕೂಡ ನಿಮ್ಗೆ ಸ್ಟಾಪ್ ಆಗೋ ಸಾಧ್ಯತೆ ಇರುತ್ತೆ. ನೀವು ಏನೇ ಮಾಹಿತಿ ಕೊಡ್ಬೇಕಾದ್ರೂ ಕರೆಕ್ಟ್ ಆಗಿದ್ರೆ, ನೀವು ಏನ್ ದಾಖಲೆಗಳು ಕೊಟ್ಟಿದ್ರ, ಭೂ ದಾಖಲೆಗಳು, ಅದು ನಿಮ್ಮ ಹೆಸರಲ್ಲಿ ಇದೆಯಾ ಇಲ್ವಾ, ನೀವು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಇಲ್ವಾ, ಪ್ರತಿಯೊಂದು ಕೂಡ ಅಲ್ಲಿ ಗೊತ್ತಾಗುತ್ತೆ. ನೀವು ತಪ್ಪು ಮಾಹಿತಿ ಕೊಟ್ಟಾಗ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಈ 5 ಮಾಹಿತಿಗಳು, ಈ 5 ಏನ್ ಇರ್ತಾರೆ ಇದು ಕೂಡ ಅನರ್ಹ ಲಿಸ್ಟ್ಗೆ ಸೇರುತ್ತೆ. ಸೊ ಅದರಿಂದ ಯಾರ್ಯಾರು ಅರ್ಹರು, ಯಾರ್ಯಾರು ಅನರ್ಹರು, ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಈ ಹಣ ಸ್ಟಾಪ್ ಆದ್ರೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಅರ್ಜಿ ಹಾಕಿರ್ತೀರಾ, ಬಟ್ ಅದು ನಿಮ್ಗೆ ಹಣ ಸ್ಟಾಪ್ ಆಗಿರುತ್ತೆ ಅಥವಾ ಬರ್ತಾನೆ ಇರಲ್ಲ. ಹೊಸದಾಗಿ ಅರ್ಜಿ ಸಲ್ಲಿಸಿರೋರ್ಬೋದು ಅಥವಾ ಬರ್ತಾ ಇದ್ದು ಸ್ಟಾಪ್ ಆಗಿರೋರ್ಬೋದು. ಏನಕ್ಕೆ ಈ ತರ ಆಗಿರುತ್ತೆ ಅಂತಂದ್ರೆ, ಮೊದಲನೇದು ನೀವು KYC ಮಾಡ್ತಿರ್ಬೇಕು. ಹೋಗಿ ಏನಾದ್ರು ಸ್ಟಾಪ್ ಆಗಿದೆ ಅಂತ ತಿಳ್ಕೊಂಡಾಗ ನೀವು ಹೋಗಿ KYC ಮಾಡಿಸ್ಬೇಕು ಸೇವಾ ಕೇಂದ್ರಗಳಲ್ಲಿ ಅಥವಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ. ಎರಡನೇದು, ನಿಮ್ಮ ಆಧಾರ್ ಸಂಖ್ಯೆ ಮತ್ತೆ ನಿಮ್ಮ ಮೊಬೈಲ್ ಸಂಖ್ಯೆ, ಬ್ಯಾಂಕ್ ಖಾತೆ ಎಲ್ಲ ಕರೆಕ್ಟಾಗಿ ಲಿಂಕ್ ಆಗಿದೆಯಾ ಅದನ್ನ ಚೆಕ್ ಮಾಡ್ಕೊಳ್ಳಿ ಬ್ಯಾಂಕಲ್ಲಿ ಹೋಗಿ. ಮತ್ತೆ ಮೂರನೇದು, ನಿಮ್ದು ಬ್ಯಾಂಕ್ ಅಕೌಂಟು ಸಕ್ರಿಯವಾಗಿರ್ಬೇಕು, ಅಂದ್ರೆ ಆಕ್ಟಿವ್ ಆಗಿರ್ಬೇಕು. ನೀವು ಡೆಬಿಟ್ ಕ್ರೆಡಿಟ್ ಮಾಡ್ತಾ ಇರಬೇಕು, ಅಮೌಂಟ್ ಹೋಗ್ತಾ ಇರಬೇಕು, ಬರ್ತಾ ಇರಬೇಕು, ಅದು ಸ್ಟಾಪ್ ಆಗಿರ್ಬಾರ್ದು, ಅದು ಆಕ್ಟಿವ್ ಆಗಿರ್ಬೇಕು ನಿಮ್ಮ ಅಕೌಂಟು. ನಾಲ್ಕನೇದು, ನೀವು ಕೊಟ್ಟಿರುವಂತ ಭೂ ದಾಖಲೆಗಳು ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿಸಿ. ನೀವೇನು ಕೊಟ್ಟಿರ್ತೀರೋ ದಾಖಲೆಗಳು ಪ್ರತಿಯೊಂದು ಕೂಡ ಅದನ್ನ ಚೆಕ್ ಮಾಡಿಸಿ, ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಅದರಲ್ಲಿ ಪ್ರತಿಯೊಂದು ಕೂಡ ಅಲ್ಲೂ ಏನೂ ಮಿಸ್ಟೇಕ್ ಆಗಬಾರ್ದು. ಆಮೇಲೆ ಲಾಸ್ಟ್ನೇದು, ಅರ್ಜಿಯಲ್ಲಿ ಇರೋ ಹೆಸರು ಮತ್ತೆ ನೀವು ಆಧಾರ್ ಕಾರ್ಡ್ ಅಲ್ಲಿ ಏನು ಹೆಸರು ಇರುತ್ತೆ ಅರ್ಜಿಯಲ್ಲೂ ಕೂಡ ಅದೇ ತರ ಹೆಸರು ಇರಬೇಕು. ಅದರಲ್ಲೂ ಕೂಡ ಏನಾದ್ರು ಸ್ವಲ್ಪ ಮಿಸ್ ಆದ್ರೆ ಅದು ಕೂಡ ನಿಮ್ಗೆ ಅಮೌಂಟ್ ಬರೋ ಸ್ಟಾಪ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನಾ ಈ ಕೇಳಿದ ಅಂಶಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು, ಇನ್ನು ಯಾರ್ಯಾರು ನಾನು ಅರ್ಜಿ ಹಾಕ್ಬೇಕಾ ಬೇಡವಾ, ನಾನು ಅನರ್ಹನ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇದ್ರೆ ಈ ಮಾಹಿತಿ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ತಿಳ್ಕೊತೀನಿ. ಪ್ರತಿಯೊಬ್ಬ ರೈತರು ಕೂಡ ಈ ಯೋಜನೆನ ಬಳಸ್ಕೊಳ್ಳಿ, ನಿಮ್ಗೆ ತುಂಬಾ ಸಹಾಯ ಆಗುತ್ತೆ. ವಾರ್ಷಿಕವಾಗಿ ಅದು 6,000 ನಿಮ್ಗೆ ಕಡಿಮೆ ದುಡ್ಡು ಅನಿಸ್ಕೋಬೇಕಲ್ಲ ಅವ್ರಿಗೆ, ಬಟ್ ಅದೇ 6,000 ಒಬ್ಬ ರೈತನಿಗೆ ಎಷ್ಟೋ ಒಂದು ಖುಷಿ ಚಟುವಟಿಕೆಗಳಿಗೆ ತುಂಬಾ ಸಹಾಯ ಆಗುತ್ತೆ. ಅದರಿಂದ ದಯವಿಟ್ಟು ಈ ಯೋಜನೆನ ಪ್ರತಿಯೊಬ್ಬ ರೈತರು, ಇನ್ನು ಯಾರ್ಯಾರು ಅರ್ಜಿ ಹಾಕಿಲ್ಲ ಅವರೆಲ್ಲ ಅರ್ಜಿ ಹಾಕಿ, ನಿಮಗೆ ಈ ಯೋಜನೆ ಬಂದೇ ಬರುತ್ತೆ ಕರೆಕ್ಟ್ ಆಗಿದ್ರೆ. ನಾ ಹೇಳಿರೋ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಅರ್ಜಿ ಯಾರು ಹಾಕಿಲ್ಲ ಅವರೆಲ್ಲ ಹಾಕಿ. ಇದೇ ತರ ವಿಡಿಯೋಸ್ ಬರ್ತಾ ಇರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.